ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ನನಗೆ ಮುಖ ತೊಳೆದೇ ಬೆಳಗ್ಗೆ ಕಿಚನ್ಗೆ ಹೋಗೋ ಅಭ್ಯಾಸ. ಸೊ ಮುಖ ತೊಳೆದ್ಬಿಟ್ಟು ಹೋಗಿ ಬಿಸಿನೀರು ಕುಡಿದು ಹಾಗೆಯೇ ಟೀ ಕುಡಿದೆ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತ ನೋಡಿದೆ, ಯಾಕೋ ತಿನ್ಬೇಕು ಅನ್ನಿಸ್ಲಿಲ್ಲ, ವಾಪಸ್ ಇಟ್ಟೆ. ನಾನು ಇವತ್ತು ಬೆಳಗಿನ ಟಿಫಿನ್ಗೆ ಅಕ್ಕಿ ರೊಟ್ಟಿ ಹಾಗೆಯೇ ಮುಳುಗಾಯಿ ಹೀರೆಕಾಯಿ ಎಣ್ಗಾಯಿ ಮಾಡಿದ್ದೆ. ಸೊ ಅಕ್ಕಿ ರೊಟ್ಟಿ ಜೊತೆ ಎಣ್ಗಾಯಿ ಸೂಪರಾಗಿರುತ್ತೆ ಟೇಸ್ಟು. ನಾವು ಯಾವಾಗಲೂ ಜೋಳದ ರೊಟ್ಟಿನೇ ಜಾಸ್ತಿ ಮಾಡೋದು. ಸೊ ಒಂದೊಂದು ಟೈಮ್ ಯಾವಾಗಲಾದರೂ ಅಷ್ಟೇ ಅಕ್ಕಿ ರೊಟ್ಟಿ ಹಾಗೂ ರಾಗಿ ರೊಟ್ಟಿ ಮಾಡ್ಕೋತೀವಿ. ಸೊ ನೋಡಿ, ಅಕ್ಕಿ ರೊಟ್ಟಿಗೆ ಹಾಗೆಯೇ ಸೊಪ್ಪು ಬೇಸನ ಅಂತಲೂ ನೈಟ್ ಪೂರ್ತಿ ನಮ್ಮತ್ತೆ ರೆಡಿ ಮಾಡಿ ಇಟ್ಟಿದ್ದಾರೆ, ಬಟ್ ಮರ್ತೋಗ್ಬಿಟ್ಟೆ. ನಮ್ಮದು ಟಿಫಿನ್ ಎಲ್ಲ ಆದಮೇಲೆ ಮಧ್ಯಾಹ್ನ ತಿಂದ್ರಾಯ್ತು ಅಂತ ನಮ್ಮತ್ತೆನೇ ಇವಾಗ ಸೊಪ್ಪನ್ನ ಬೇಯಿಸೋದಕ್ಕೆ ಇಟ್ಟಿದ್ದಾರೆ. ಹೆಚ್ಚಾಗಿ ಸೊಪ್ಪನ್ನ ತಿನ್ನೋದು ಒಳ್ಳೆಯದು ಕೂಡ. ಟಿಫಿನ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಜ್ಯೂಸ್ ಮಾಡೋಣ ಅಂತ ನೋಡಿದೆ. ಕರ್ಬೂಜ ಹಣ್ಣಿತ್ತು. ಸೊ ಕರ್ಬೂಜ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಪ್ರೆಗ್ನೆಂಟ್ ಇರೋರಿಗೂ ಕೂಡ ಈ ಕರ್ಬೂಜ ಹಣ್ಣು ತುಂಬಾ ಒಳ್ಳೆಯದು. ಬೇಸಿಗೆ ಟೈಮಲ್ಲಿ ಬಾಡಿನ ಕೂಲಾಗಿರಿಸುತ್ತೆ, ಹಾಗೆಯೇ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೆಯೇ ಚರ್ಮದ ಕಾಂತಿಯನ್ನು ಕೂಡ ವೃದ್ಧಿಸುತ್ತೆ. ಇದರಲ್ಲಿ ನೀರಿನ ಅಂಶ, ಹಾಗೆಯೇ ವಿಟಮಿನ್ ಎ ಮತ್ತು ಸಿ, ಪೊಟ್ಯಾಷಿಯಂ ಮತ್ತು ಇದರಲ್ಲಿ ಇರುವಂತಹ ನಾರಿನಾಂಶವು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ತೂಕ ಇಳಿಸೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮಲಬದ್ಧತೆಯನ್ನು ನಿವಾರಣೆ ಮಾಡಿ ಅಸಿಡಿಟಿನೂ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆಯೇ ಶುಗರ್ ಪೇಷಂಟ್ಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಇದನ್ನು ನಾನು ಯಾವ ರೀತಿ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಸೊ ಫಸ್ಟು ಹಣ್ಣನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಇದನ್ನು ಪೀಸ್ಗಳನ್ನು ಹಾಕ್ಕೋತಾ ಇದ್ದೀನಿ. ಫ್ರೂಟ್ಸ್ ಪೀಸು, ಬೇರೆ ಪೀಸ್ ಅಂತ ತಿಳ್ಕೊಬೇಡಿ, ಹಣ್ಣಿನ ಪೀಸ್ಗಳನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟಿರಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಜ್ಯೂಸಲ್ಲಿ ಸ್ವಲ್ಪ ಶುಗರ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಮೇಲೆ ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಕೂಲಾಗಿ ಚೆನ್ನಾಗಿರುತ್ತೆ ಜ್ಯೂಸ್ ಕುಡಿಯೋದಕ್ಕೆ ಅಂತ ಹೇಳಿ. ಸೊ ಇವಾಗ ಐಸ್ ಕ್ಯೂಬ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಐಸ್ ಕ್ರೀಮ್ ಇತ್ತು ಮನೆಯಲ್ಲಿ. ಸೊ ಅದನ್ನು ಸ್ವಲ್ಪ ಒಂದು 2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಜ್ಯೂಸ್ ಟೇಸ್ಟಿಯಾಗಿರುತ್ತೆ, ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಜ್ಯೂಸ್ಗೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಐಸ್ ಕ್ರೀಮನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಐಸ್ ಕ್ರೀಮ್ ಯಾವಾಗಲೂ ಕೂಡ ರೆಡಿ ಇರುತ್ತೆ. ನೆಕ್ಸ್ಟ್ ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಹಾಲನ್ನ ಹಾಕೋತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿದ್ರೆ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ. ಸೊ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಕೂಡ ನೀವು ಕುಡಿಬೋದು. ಮಧ್ಯಾಹ್ನದ ಹೊತ್ತು ಬಿಸಿಲಿಗೆ ಜ್ಯೂಸ್ ಕುಡಿತಾ ಇದ್ದರೆ ತುಂಬಾ ಸೂಪರಾಗಿರುತ್ತೆ. ಕೂಲಾಗಿ ಜ್ಯೂಸ್ ಮಾಡಿದ ತಕ್ಷಣ ಫಸ್ಟ್ ನಾನೇ ಟೇಸ್ಟ್ ನೋಡಿದೆ, ಸೂಪರಾಗಿತ್ತು. ಜ್ಯೂಸ್ ಕುಡಿದು ಸ್ನಾನ ಮಾಡ್ಕೊಂಡು ಬಂದೆ. ನೋಡಿ, ಇದು ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಡ್ರೆಸ್ ಹಾಕ್ಕೊಂಡ್ರೂ ಕೂಡ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಯಾವುದು ಕೂಡ ಕಂಫರ್ಟಬಲ್ ಫೀಲ್ ಆಗ್ತಾ ಇರಲ್ಲ ಡ್ರೆಸ್ಸು. ಏನಕ್ಕಂದರೆ ಸೈಜ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ಕಂಫರ್ಟಬಲ್ ಅನ್ನಿಸ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಾಡಿಗೆ ಫ್ರೀ ಆಗಿರಲಿ ಅಂತ ಹೇಳಿ ಒಂದು 2 ಟಾಪ್ಸ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಸೂಪರಾಗಿತ್ತು, ಕಲರು ಕೂಡ ಸೂಪರಾಗಿತ್ತು, ಬಾಡಿಗೂ ಕೂಡ ಫುಲ್ ಫ್ರೀ ಆಗಿತ್ತು. ಸೊ ನೆಕ್ಸ್ಟ್ ಟಾಪ್ ಇದು ಕೂಡ ತುಂಬಾ ಚೆನ್ನಾಗಿತ್ತು, ಕಲರ್ ಕೂಡ ಚೆನ್ನಾಗಿತ್ತು, ಹಾಗೆಯೇ ತುಂಬಾ ಸ್ಟೈಲಿಶ್ ಆಗಿ ಕೂಡ ಕಾಣಿಸ್ತಾ ಇದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಟಾಪ್ಸ್ಗಳು ಕಂಫರ್ಟಬಲ್ ಆಗಿರುತ್ತೆ, ಹಾಗೆಯೇ ತುಂಬಾ ಸ್ಟೈಲಿಶ್ ಲುಕ್ ಕೂಡ ಕೊಡುತ್ತೆ. ನೋಡಿ, ಸ್ಲೀವ್ ಕೂಡ ತುಂಬಾ ಚೆನ್ನಾಗಿತ್ತು, ಬಫ್ ಸ್ಲೀವ್ ಬಂದಿತ್ತು. ಸೊ ನನಗಂತೂ ಈ ಟಾಪ್ ತುಂಬಾ ಇಷ್ಟ ಆಯಿತು, ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇತ್ತು. ಈ ಈ 2 ಡ್ರೆಸ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಸ್ನಾನ ಎಲ್ಲ ಮುಗ್ದಾದ್ಮೇಲೆ ಟೈಮ್ ಆಲ್ರೆಡಿ 12:45 ಆಗಿತ್ತು. ದಿನೇಶ್ ಅವರು ಕೂಡ ಬಿಸ್ನೆಸ್ ಮೇಲೆ ಹೊರಗೆ ಹೋಗಿದ್ರು. ಸೊ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಆಮೇಲೆ ಎದ್ದು ಮಧ್ಯಾಹ್ನ ಊಟ ಮಾಡಿದ್ರಾಯಿತು ಅಂತ ನಾನು ಕೂಡ ಇವಾಗ ಮಲ್ಗೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಡೈಲಿ ರೊಟೀನಲ್ಲಿ ನಿದ್ದೆನೇ ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ದು ರಾಯಲ್ ಫ್ಯಾಮಿಲಿ. ಮಲ್ಗಿ ಎದ್ದೆ, ಮಧ್ಯಾಹ್ನ ಟೈಮ್ ಆಗಿತ್ತು, ಊಟ ಮಾಡಿ ಮತ್ತೆ ಮಲ್ಕೊಂಡೆ.
ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಸಂಜೆ ಎದ್ದು ಫ್ರೆಶ್ ಅಪ್ ಆಗಿ ಕಸ ಗುಡಿಸಿ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡೆ. ನನ್ನ ಮಗಳದು ಇವಾಗ ಸ್ಕೂಲ್ ರಜೆ ಇದೆ ಅಲ್ವಾ, ಸೊ 1 ಅವರ್ ಜಾಸ್ತಿನೇ ಮಲಗ್ತೀನಿ, ಇಲ್ಲಾಂದರೆ 4 ಗಂಟೆಗೆ ಎದ್ದಿರ್ತೀನಿ. ದೇವರಿಗೆ ನಮಸ್ಕಾರ ಮಾಡಿ ಸಂಜೆ ಸ್ನ್ಯಾಕ್ಸ್ಗೆ ಇವತ್ತು ಮಂಡಕ್ಕಿ ಮಾಡಿದ್ದೀನಿ. ಸೊ ಇದು ಮಂಡಕ್ಕಿ ಸ್ಪೆಷಲ್ ಒಂಥರ. ಹೆಂಗೆ ಅಂದರೆ ಮೆಣಸಿನ್ಕಾಯಿ ಚಟ್ನಿ ಅಂದರೆ ಕುಟುಕಲ್ ಚಟ್ನಿ ಉಳಿದಿರುತ್ತಲ್ಲ, ಆ ಚಟ್ನಿನ ಹಾಕ್ಬಿಟ್ಟು ಸ್ವಲ್ಪ ಹಸಿ ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿ ಹಾಗೆಯೇ ಟೊಮೊಟೊನ ಹಾಕಿ ಮಿಕ್ಸ್ ಮಾಡಬೇಕು. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಇದುವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ದಿನೇಶ್ ಅವರು ಹೆಸರೋಡೆ ಪಾರ್ಸಲ್ ತಂದಿದ್ರು, ಸೊ ಮಂಡಕ್ಕಿ ಜೊತೆ ಹೆಸರೋಡೆ ತಿಂದ್ವಿ. ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನಿನ್ನ ಹೆಸರೇನು? ಮೋನಾ. ಅಕ್ಕನ ಹೆಸರೇನು? ಅಕ್ಕನ ಹೆಸರೇನು? ಅಕ್ಕ ಅಲ್ಲ, ಅಕ್ಕನ ಹೆಸರೇನು? ಅಮ್ಮು. ಮಂಡಕ್ಕಿ ತಿಂದು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಹೊರಗಡೆ ವಾಕ್ ಮಾಡೋದಕ್ಕೆ ಅಂತ ಬಂದ್ವಿ. ಡೈಲಿ ಈವ್ನಿಂಗ್ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀವಿ. ನೈಟ್ ಅಡುಗೆಗೆ ಮೊಸರನ್ನ ಮಾಡಿದ್ದೆ. ಮೊಸರನ್ನ ಊಟ ಮಾಡಿ ಮೇಯ್ನ್ ಇಂಪಾರ್ಟೆಂಟ್ ಈ ಮೆಡಿಸನ್ಗಳನ್ನು ತೊಗೊಳ್ಳೋದು. ಸೊ ಈ ಪೌಡರ್ನ ಕೊಟ್ಟಿದ್ದಾರೆ ಡೈಲಿ ತೊಗೊಳ್ಳೋದಕ್ಕೆ. ಸೊ 2 ಸ್ಪೂನ್ ಹಾಲಲ್ಲಿ ತೊಗೋಬೇಕು ಬೆಳಗ್ಗೆ ಮತ್ತು ನೈಟ್. ಸೊ ಪ್ರೆಗ್ನೆಂಟ್ ಇರೋರಿಗೆ ಏನು ಹೇಳ್ತೀನಿ ಅಂತಂದರೆ, ನಮಗೆ ಟ್ಯಾಬ್ಲೆಟ್ಸ್ ನುಂಗಂಗಾಗಲ್ಲ, ಪೌಡರ್ ಕುಡಿಯೋವಾಗ ಆಗಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕಂದರೆ ಅವರು ಮಗುವಿನ ಬೆಳವಣಿಗೆಗಾಗಿಯೇ ಕೊಟ್ಟಿರ್ತಾರೆ. ಸೊ ನಿಮಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಮಗುಗೋಸ್ಕರ ನೀವು ಕರೆಕ್ಟಾಗಿ ಮೆಡಿಸನ್ ತೊಗೊಳ್ಳಿ. ಓಕೆ ಗಾಯ್ಸ್, ಇಷ್ಟು ಇವತ್ತಿನ ನನ್ನ ರೊಟೀನ್ ಆಗಿತ್ತು. ಇವತ್ತಿನ ನನ್ನ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.